ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಪಕ್ಷಾಂತರ ಆಗಿದೆ. ಇದಕ್ಕೆ ಸಭಾಪತಿ ಹೊರಟ್ಟಿ ಅವರಿಂದ ಪಕ್ಷಾಂತರ ನಿಷೇಧ ಕಾಯ್ದೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡದೆ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ರಾಜೀನಾಮೆ ಅಂಗೀಕಾರ ಆದ ಮೇಲೆನೆ ಬೇರೆ ಪಕ್ಷಕ್ಕೆ ಹೋಗಬಹುದು. ಅಂಗೀಕಾರಕ್ಕೂ ಮೊದಲೇ ಸೇರ್ಪಡೆಯಾದರೆ ಪಕ್ಷಾಂತರ ಕಾಯ್ದೆ ಉಲ್ಲಂಘನೆ ಆಗತ್ತೆ. ಜಗದೀಶ್ ಶೆಟ್ಟರ್ ವಿರುದ್ಧ ದೂರು ನೀಡಿದ್ರೆ ಕ್ರಮ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ಶೆಟ್ಟರ್ಗೆ ನೇರವಾಗಿ ಬಂದು ರಾಜೀನಾಮೆ ಕೊಡಲು ಹೇಳಿದ್ದೇನೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಸಭಾಪತಿ ಬಸವರಾಜ ಹೊರಟ್ಟಿ ಅವರು, ರಾಜೀನಾಮೆ ನೀವು ಒಂದು ಪಕ್ಷದಾಗಿದ್ದುಕೊಂಡು ರಾಜೀನಾಮೆ ಎಕ್ಸೆಪ್ಟ್ ಆದರೆ ನಿಮ್ಮದು ಎಕ್ಸೆಪ್ಟ್ ಆಗುತ್ತೆ, ಏನು ನಾಮಿನೇಷನ್ ಇಲ್ಲ ಅಂದ್ರೆ ಅದು ಇಟ್ ಅಮೌಂಟ್ಸ್ ಟು ಬ್ರೀಚ್ ಆಫ್ ಪಾರ್ಟಿ ರೂಲ್ಸ್ ಅಂತ ಆಗ್ತಿದೆ. ರೂಲ್ಸ್ ಹಂಗಿದೆ. ಈ ಪ್ರಕರಣ ಏನು ಸರ್? ಈಗ ಅವರು ನಿಮ್ಗೆ ಇನ್ನೂ ಮೇಲ್ ಬಂದಿಲ್ಲ ಅಂತಿದ್ದೀರಾ, ಆಲ್ರೆಡಿ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ನಿಯಮದ ಪ್ರಕಾರ ಪರಿಷತ್ನ ಪರಿಷತ್ ನಿಯಮದ ಪ್ರಕಾರ ಅವ್ರು ರಾಜೀನಾಮೆ ಯಾವಾಗ ಕೊಡ್ತಾರೆ ಅಕ್ಸೆಪ್ಟ್ ಮಾಡಬಹುದು, ಅಷ್ಟೇ ನಮ್ಮ ಡ್ಯೂಟಿ. ಅವ್ರು ಸೇರೋದು ಬಿಡೋದು ನನ್ನ ಸಂಬಂಧ ಇಲ್ಲ ವಿಷಯ. ಕಾನೂನು ಪ್ರಕಾರ ಕಾನೂನು ತಜ್ಞ ನಿರ್ಧಾರ ಅವರೆಲ್ಲ ಭಾಳ ಮಂದಿ ಕೇಳ್ಕೋರಿ. ನನ್ನ ಇದ್ರದ್ದು ಹೇಳಾಯ್ತು. ನಂದೇನು ಆ್ಯಸ್ ಎ ಸಭಾಪತಿ ನಂದು ಹೇಳೋದೇನೆಂದ್ರೆ, ಈಗ ರಾಜೀನಾಮೆ ನಾನು ಪರ್ಸನಲಾಗಿ ಬಂದು ಕೊಟ್ಟರೆ ನನ್ನ ಏನು ನಾವು ಇದಿರ್ತೀವಿ ಅವ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.